ನಾನಿವತ್ತು ಒಂದು ಹಣ್ಣಿನ ರಸಾಯನ ಮಾಡ್ತಾಯಿದ್ದೀನಿ. ಯಾವ ಹಣ್ಣು ಅಂತೀರಾ? ಇದನ್ನು ಕೆಲವರು ಕ್ಯಾಕರ್ಗೆ ಹಣ್ಣು ಅಂತಾರೆ, ಇನ್ನು ಕೆಲವರು ಇಬ್ಬಟ್ಲ ಹಣ್ಣು ಅಂತಾರೆ. ನಿಮ್ಮ ಕಡೆ ಏನಂತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಸುಮಾರು ವರ್ಷಗಳೇ ಆಗಿತ್ತು ನಾನು ಈ ಹಣ್ಣನ್ನು ತಿಂದೆ. ನಾನು ಚಿಕ್ಕವಳಿದ್ದಾಗ ನಮ್ಮಮ್ಮ ಈ ಹಣ್ಣನ್ನು ಬಟ್ಟೆಯಲ್ಲಿ ಕಟ್ಟಿಡ್ತಿದ್ರು. ಯಾಕಂದರೆ ಈ ಹಣ್ಣು ತುಂಬ ಹಣ್ಣಾದರೆ ಒಡೆದು 2 ಭಾಗ ಆಗುತ್ತೆ. ಬಟ್ಟೆಲಿ ಕಟ್ಟಿಟ್ರು ಈ ಹಣ್ಣಿನ ಘಮ ಮನೆ ತುಂಬ ಹರಡಿರೋದು. ಆ ಹಣ್ಣಿನ ಪರಿಮಳಕ್ಕೆ ಯಾವಾಗ ಅಮ್ಮ ರಸಾಯನ ಮಾಡಿ ಕೊಡ್ತಾರೋ ಅಂತ ಕಾಯ್ತಾ ಇರ್ತಿದ್ವಿ. ಸ್ವಲ್ಪ ಜನಕ್ಕೆ ಈ ಹಣ್ಣಿನ ಜೊತೆ ಹಾಲು, ತುಪ್ಪ, ಸಕ್ಕರೆ ಹಾಕ್ಕೊಂಡು ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಇನ್ನು ಕೆಲವ್ರಿಗೆ ಕಾಯಿ ತುರಿ, ಬೆಲ್ಲದ ಜೊತೆ ಇಷ್ಟ ಆಗುತ್ತೆ. ಬಟ್ ನನಗೆ ಈ ಅಂಗಡಿ ಬೆಲ್ಲ ಎಲ್ಲ ಇಷ್ಟ ಆಗಲ್ಲಪ್ಪ. ನಮ್ಮ ಮಲೆನಾಡು ಸೈಡಲ್ಲಿ ಆಲೆ ಮನೆಯಲ್ಲಿ ಸಿಗುತ್ತಲ್ಲ ಆ ಡಬ್ಬಿ ಬೆಲ್ಲ, ಅದ್ರ ಜೊತೆ ಈ ಹಣ್ಣನ್ನು ಕಿವುಚ್ಕೊಂಡು ತಿಂತಾಯಿದ್ರೆ ಆಹಾ, ಆ ಬೆಲ್ಲದ ಕಂದು ಬಣ್ಣಕ್ಕೂ ಈ ಹಣ್ಣಿನ ಪರಿಮಳಕ್ಕೂ 2 ಮಿಕ್ಸ್ ಆದರೆ ಆಹಾ, ಹೇಳಿ ಮಾಡಿಸಿದ ರುಚಿ. ಗಮ್ಮತ್ತಂದರೆ ಇದೆ ಅಲ್ವಾ? ಹೇಳ್ತಾ ಇದ್ದರೆ ನನ್ನ ಬಾಯಲ್ಲಿ ನೀರು ಬರ್ತಿದೆ. ಇನ್ನು ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಳೆ ನೆನಪನ್ನ ಮತ್ತೆ ಮರುಕಳಿಸಿದ್ದಕ್ಕೆ ಈ ಹಣ್ಣಿಗೊಂದು ಥ್ಯಾಂಕ್ಸ್ ಹೇಳದೇ ಇದ್ದರೆ ಹೇಗೆ?